ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಧ್ಯಾಹ್ನ 3 ಗಂಟೆಯಿಂದ 4:15 ತನಕ, ಆ 3 ರಿಂದ 4:15 ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಪ್ರಯಾಣಗಳೇನೇ ಇದ್ರೂ ಸಹಿತ ಸ್ವಲ್ಪ ನಿಲ್ಲಿಸಿ ತದನಂತರ ಪ್ರಯಾಣವನ್ನು ಮುಂದುವರಿಸತಕ್ಕಂಥದ್ದು ಬಹಳಷ್ಟು ಸೂಕ್ತ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರುವಿನ ಅನುಗ್ರಹ ಬಹಳ ವಿಶೇಷವಾಗಿದೆ. ಪ್ರತಿದಿನಕ್ಕೂ ಇವತ್ತಿಗೂ ಬಹಳಷ್ಟು ವಿಶೇಷವೇ. ಕಾರಣ ನವರಾತ್ರಿ ವೈಭವ, ಪ್ರತಿದಿನ ದೇವಿಯ ಆರಾಧನೆ, ಅದರಲ್ಲೂ ಇವತ್ತು ಶಾರದಾ ದೇವಿಯ ಪೂಜೆ. ಶಾರದೆಗೆ ನಮಸ್ಕರಿಸಿ ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ನಿನ್ನ ಆಶೀರ್ವಾದ ಕೊಡಮ್ಮ ಅಂತ ಹೇಳಿ ದೇವಿನ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕೆಲಸಗಳನ್ನು ಯಶಸ್ಸಿನ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೋಸ್ಕರ ಇವತ್ತು ಹನುಮನ ಆರಾಧನೆಯೂ ಬೇಕಾಗಿದೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಮಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಈ ಪ್ರಕಾರವಾಗಿ ಪ್ರಸನ್ನಾಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಭಗವತಿನ ಪ್ರಾರ್ಥನೆ ಮಾಡಿ ಮನಸ್ಸನ್ನು ಸಾಧ್ಯವಾದಷ್ಟು ಸಂಕಲ್ಪಗಳನ್ನು ನೀವು ಮಾಡುವಂತಹ ಸಂಕಲ್ಪವನ್ನು ಪರಿಪಕ್ವವಾಗಬೇಕು. ಜೊತೆಗೆ ದೇವಿಯ ಆರಾಧನೆಯೂ ಬೇಕು. ದೇವಿ ಆರಾಧನೆ ಕ್ರಮದಿಂದ ಶ್ರಮದಿಂದ ಮಾಡಬೇಕಾದ್ದನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇ ಆದರೆ